ಸೊ ಫ್ರೆಂಡ್ಸ್, ಬೆಳಗ್ಗೆ ಎದ್ದ ತಕ್ಷಣ ಇವತ್ತು ಬಿಸಿನೀರಿಗೆ ನಿಂಬೆಹಣ್ಣು ಹಾಕೊಂಡು ಕುಡಿತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರೆ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬುಧವಾರ ಬೆಳಗ್ಗೆ ಸಿಕ್ಕಾಪಟ್ಟೆ ಚಳಿ ಇದೆ. ನೋಡಿದ್ರೆ ಲೆಮನ್ ವಾಟರ್ ಕುಡಿದ್ಬಿಟ್ಟು ವಾಕಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಮ್ಮ ಮನೆಯವರು ಕೂಡ ಕೆಲಾಕ್ಸ್ ಕೊಟ್ಟೆ. ಸೊ ಅವರು ಕೆಲಾಕ್ಸ್ ತಿಂದರು. ಸೊ ನಾಷ್ಟ ಏನೂ ಬೇಡ ಅಂತಂದಿದ್ದಾರೆ. ಬೇಕು ಅಂದರೆ ಇದ್ಕಿನ ಬೇಳೆ ಸಾರಿದೆ, ಆಮೇಲೆ ದೋಸೆ ಹಾಕೊಟ್ರಾಯಿತು. ಸೊ ಬನ್ನಿ ಈಗ ವಾಕಿಂಗ್ ಮಾಡೋಣ. ಸೊ ಫ್ರೆಂಡ್ಸ್, ಆಮೇಲೆ ಅವ್ರಿಗೊಂದು ಸ್ವಲ್ಪ ಇದ್ಕಿನ ಬೇಳೆ ಸಾರು ಮತ್ತು ರೈಸ್ ಕೊಟ್ಟ ಅವ್ರು ತಿನ್ಕೊಂಡು ಕೆಲಸಕ್ಕೆ ಹೊರಡ್ತಾ ಇದ್ದಾರೆ. ಬಾಯ್ ಬಾಯ್. ಸೊ ಫ್ರೆಂಡ್ಸ್, ಗಂಜಿ ರೆಡಿಯಾಗಿದೆ. ಸೊ ಬನ್ನಿ ಈಗ ಕುಡ್ಕೊಳ್ಳೋಣ. ಪೂಜೆ ಕೂಡ ಮಾಡಿದ್ದಾಯಿತು ಇವತ್ತು. ಸೊ ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ಪೂಜೆ ಕೂಡ ಮಾಡಿದ್ದಾಯಿತು. ಸೊ ಮನೆಯೆಲ್ಲ ಕ್ಲೀನ್ ಮಾಡಿ ದೇವದೀಪ ಕೂಡ ಹಚ್ಚಿದ್ದೀನಿ. ಈಗ ಗಂಜಿ ರೆಡಿಯಾಗಿದೆ. ಸೊ ಬನ್ನಿ ಈಗ ಗಂಜಿ ಕುಡ್ಕೊಳ್ಳೋಣ. ಸೊ ಇಷ್ಟು ದೊಡ್ಡ ಲೋಟ ತುಂಬ ಒಂದು ಲೋಟ ಗಂಜಿ ಕುಡ್ಕೊಳ್ತೀನಿ. ಆಮೇಲೆ 1 hour ಆದಮೇಲೆ ಒಂದು ಸ್ವಲ್ಪ ಊಟ ಮಾಡ್ಕೊಳ್ತೀನಿ. ಸೊ ಫ್ರೆಂಡ್ಸ್, ಈಗ ಟೈಮ್ ಬಂದು 11:15 ಆಗಿದೆ. ಸೊ ಈಗ ಊಟ ಮಾಡ್ಕೊಳ್ತಾ ಇದ್ದೀನಿ. ಸೊ ರೈಸ್ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಒಂದು ಸ್ವಲ್ಪ ರಾತ್ರಿಗೆ ರೈಸ್ ತಿನ್ನೋದಿಲ್ಲ, ದೋಸೆ ಹಚ್ಚಿಟ್ಟಿದ್ದಲ್ವ, ದೋಸೆನೇ ಮಾಡ್ಕೊಳ್ತೀನಿ. ಸೊ ಈಗ ರೈಸ್ ಇದೆ. ಸೊ ಅದಕ್ಕೆ ರೈಸ್ ತಿನ್ಕೊಳ್ತೀನಿ. ರಾತ್ರಿಗಾದರೆ ಇದು ಆಗಲ್ಲ, ಅದಕ್ಕೋಸ್ಕರ. ಸೊ ಬನ್ನಿ, ಸ್ವಲ್ಪನೇ ತೊಗೊಂಡಿರೋದು ರೈಸು, ಇದನ್ನು ತಿನ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಈಗ ಟೈಮ್ ಬಂದು 2:15 ಆಗಿದೆ. ಸೊ ಈಗ ವಿತೌಟ್ ಆಯಿಲ್ ಇಲ್ಲಿ ಒಂದೇ ಒಂದು ದೋಸೆ ಮಾಡ್ಕೊಳ್ತಿದ್ದೀನಿ ಇವಾಗ ತಿನ್ನೋಣ ಅಂತ. ಸೊ ಆಯಿಲ್ ಹಾಕಿಲ್ಲ, ನೋಡಿ ಗೊತ್ತಾಗುತ್ತೆ ಅನಿಸುತ್ತೆ, ಆಯಿಲ್ ಹಾಕಿಲ್ಲ. ದೋಸೆ ಮಾತ್ರ ಸಖತ್ತಾಗಿ ಬರ್ತಾಯಿದೆ ಫ್ರೆಂಡ್ಸ್, ಮಸಾಲೆ ದೋಸೆ ಥರ ಚೆನ್ನಾಗಿ ಬಂದಿದೆ ನೋಡಿ. ಸೊ ಫ್ರೆಂಡ್ಸ್, ಇಲ್ಲಿ ಊಟ ರೆಡಿ. ಈಗ ದೋಸೆ ಮತ್ತು ಸ್ವಲ್ಪ ಇದ್ಕಿನ ಬೇಳೆ ಸಾರು ಇತ್ತು, ಅದನ್ನೇ ಹಾಕ್ಕೊಂಡಿದ್ದೀನಿ. ಇದ್ಕಿನ ಬೇಳೆ ಸಾರು ಅಂತೂ ತುಂಬ ಚೆನ್ನಾಗಿತ್ತು. ಸೊ ಬನ್ನಿ ಈಗ ತಿನ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಈಗ ಊಟ ಮಾಡಿಕೊಂಡು ಒಂದು 10 ನಿಮಿಷ ವಾಕಿಂಗ್ ಮಾಡಿ ಇವಾಗ ಒಂದು ಪೌಡರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಅದು ಏನು ಪೌಡರ್ ಅಂದರೆ, ಸೊ ಈಗ ಒಂದು ಕಡೆ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಹಾಕ್ಕೊತಾ ಇದ್ದೀನಿ ಫ್ಲ್ಯಾಕ್ಸ್ ಸೀಡ್ಸ್. ಇದರಿಂದ ಒಂದು ಪೌಡರ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಫ್ಲ್ಯಾಕ್ಸ್ ಸೀಡ್ಸ್ ಅಂತೂ ತುಂಬ ಒಳ್ಳೆಯದು ದೇಹಕ್ಕೆ. ಸೊ ಇದು ನಿಮ್ಮ ಫೇಸ್ ಗ್ಲೋ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ, ಆ್ಯಂಡ್ ಹೇರ್ ಫಾಲೋಗೆ ಹೆಲ್ಪ್ ಮಾಡುತ್ತೆ, ಆ್ಯಂಡ್ ವೆಯ್ಟ್ ಲಾಸ್ ಅಂತೂ ತುಂಬ ಹೆಲ್ಪ್ ಮಾಡುತ್ತೆ. ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂದರೆ, ಈ ಥರ ಒಂದು ಬಾಣಲೆಯಲ್ಲಿ ಇಟ್ಕೊಂಡು ಅದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಅದು ಚಿಟಪಟ ಅಂತ ಅನ್ನತ್ತೆ, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇದನ್ನು ಒಂದು ಸ್ವಲ್ಪ ಚಿಟಪಟ ಆದಮೇಲೆ ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಟು ಆಮೇಲೆ ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಪೌಡರ್ ಮಾಡ್ಕೊಳ್ಬೇಕು. ಸೊ ಫ್ರೆಂಡ್ಸ್, ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದು ಚಿಟಪಟ ಅನ್ನೋವರೆಗೂ ಬಿಡಬೇಕು. ಈಗ ಒಂದು ಸ್ವಲ್ಪ ತಣ್ಣಗಾಗಿದೆ ಅಂದ್ಕೊಳ್ತೀನಿ, ಒಂದು ಸ್ವಲ್ಪ ಬೆಚ್ಚಗಿದೆ. ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಬೇಕು. ಆ್ಯಂಡ್ ಆವಾಗಲೇ ನಾನು ಹೇಳ್ದಂಗೆ ಇದು ತುಂಬ ಯೂಸ್ ಆಗುತ್ತೆ. ಸೊ ಸ್ಕಿನ್ಗಾಗಿರಲಿ, ಹೇರ್ ಫಾಲ್ಸ್ಗೆ ಮತ್ತು ಡಯೆಟ್ಗೆ, ವೆಯ್ಟ್ ಲಾಸ್ಗೆ ಎಲ್ಲದಕ್ಕೂ ಇದು ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇದನ್ನು ಹೇಗೆ ಯೂಸ್ ಮಾಡಬೇಕಂದ್ರೆ, ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಯಲ್ಲೇ ಕುಡಿಬೇಕು. ಸೊ ಅವಾಗ ಆಗಿಲ್ಲ ಅಂದರೆ ಮಧ್ಯಾಹ್ನ ಎಲ್ಲ, ಸಾಯಂಕಾಲ, ರಾತ್ರಿ ಹೊತ್ತು ಕೂಡ ಇದನ್ನು ಕುಡಿಬೋದು. ಸೊ ಒಂದು ಬಿಸಿನೀರು ಕಾಯಿಸ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕಿ ಇದನ್ನು 1 ಟೇಬಲ್ ಸ್ಪೂನ್ ಹಾಕ್ಕೊಂಡು ಅದ್ರಲ್ಲಿ ಕುಡಿದ್ರೆ ಮುಗೀತು. ಇದನ್ನು ಬಿಸಿನೀರಲ್ಲಿ ಹಾಕಿ ಕುದಿಸ್ಬಾರ್ದು ಇದನ್ನು. ಸೊ ಬಿಸಿನೀರಿಗೆ ಹಾಕ್ಕೊಂಡು ಹಾಗೆ ತಿರುಗಿಸ್ಕೊಂಡು ಕುಡಿಬೇಕು ಅಷ್ಟೇ. ಸೊ ಬಿಸಿನೀರಿಗೆ ಹಾಕಿ ಕುದಿಸಿದ್ರೆ ಇದು ಜೆಲ್ ಥರ ಫಾರ್ಮ್ ಆಗಿಬಿಡುತ್ತೆ. ಸೊ ಫ್ರೆಂಡ್ಸ್, ಈಗ ಪೌಡರ್ ರೆಡಿಯಾಗಿದೆ. ಸೊ ಇದನ್ನು ಈಗ ಈ ಕಂಟೈನರ್ಗೆ ಹಾಕಿ ಸ್ಟೋರ್ ಮಾಡಿಟ್ಕೊತೀನಿ. ಸೊ ಇದು ಸ್ಮೆಲ್ ಬಂದು ಹೆಂಗಿದೆ ಅಂದರೆ, ಸೊ ಈ ಎಳ್ಳುಂಡೆ, ಉಚ್ಚಲುಂಡೆ ಎಲ್ಲ ಮಾಡ್ತಾಯಿದ್ರು ಅವಾಗ, ಸೇಮ್ ಹಾಗೆ ಇದೆ ಸ್ಮೆಲ್ಲು. ಸೊ ನನಗನ್ಸೋ ಪ್ರಕಾರ ನೀರಲ್ಲಿ ಹಾಕೊಂಡು ಕುಡಿಬೇಕಾದ್ರೆ ಅಷ್ಟೇನು ಇರಿಟೇಟ್ ಆಗೋದಿಲ್ಲ, ಚೆನ್ನಾಗಿದೆ ಅನಿಸುತ್ತೆ ಫ್ರೆಂಡ್ಸ್, ಕುಡಿಬೋದು. ಇವತ್ತು ಸಂಜೆನೇ ಟ್ರೈ ಮಾಡ್ತೀನಿ. ಸೊ ಈಗ ಆಲ್ರೆಡಿ ಟೈಮ್ ಬಂದು 4:15 ಆಗ್ತಾ ಇರೋದ್ರಿಂದ ಇನ್ನೊಂದು 1/2 hour ಬಿಟ್ಟು ಲೆಮನ್ ವಾಟ್ರ್ ತೊಗೊತೀನಿ. ಆಮೇಲೆ ಒಂದು 6-6:30 ಹಂಗೆ ಇದನ್ನೇ ಕುಡಿಯೋಣ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಆಮೇಲೆ ಮತ್ತೆ ಒಂದು 8 ಗಂಟೆ ಅಷ್ಟರಲ್ಲಿ ಊಟ ಮಾಡ್ಕೊಂಡು ಬಿಡ್ತೀನಿ ಫ್ರೆಂಡ್ಸ್. ಈ ನಡುವೆ ನಾನು ಡೈಲಿ 8 ಗಂಟೆ 8:15 ಅಷ್ಟರಲ್ಲೇ ಊಟ ಮುಗಿಸ್ಕೊಳ್ತಾ ಇದ್ದೀನಿ. ಅಷ್ಟೊತ್ತಿಗೆ ಮುಗಿಸ್ಕೊಳ್ಬೇಕು ಮೇಲೆ ಅಂದ್ಕೊಂಡಿದ್ದೀನಿ. ಸೊ ಇದು ಬಂದು 100 ಗ್ರಾಮ್ ಫ್ಲ್ಯಾಕ್ಸ್ ಸೀಡ್ಸ್ ನಾನು ಯೂಸ್ ಮಾಡಿರೋದು. ನೋಡಿ, ಈ ಡಬ್ಬ ತುಂಬ ಆಗಿದೆ. ಹತ್ತತ್ರ ಅಂದರೂ ಇದು ಒಂದು 25 ದಿನ ಬರ್ಬೋದು ಫ್ರೆಂಡ್ಸ್, 20ರಿಂದ 25 ದಿನ ಬರ್ಬೋದು. ನೋಡಿ, ಫ್ಲ್ಯಾಕ್ಸ್ ಸೀಡ್ಸ್ ರೆಡಿಯಾಗಿದೆ. ಇದು ಬಂದು ಚಕ್ಕೆ ಪುಡಿ. ನೋಡಿ, ಇದನ್ನು ಕಡಿಮೆ ಆಗಿದೆ, ಸ್ವಲ್ಪನೇ ಇದೆ. ಇದು ಜೀರಾ ಪುಡಿ ಆಲ್ರೆಡಿ ಖಾಲಿ ಆಗಿದೆ, ಮಾಡ್ಕೊಳ್ಬೇಕು. ಸೊ ಇವತ್ತು ಸಂಜೆ ಮಾಡ್ಕೊಳ್ತೀನಿ. ಈಗ ನನ್ನ ಫ್ರೆಂಡ್ ಕಾಲ್ ಮಾಡ್ತಾರೆ ಫ್ರೆಂಡ್ಸ್, ಹೊರಗಡೆ ಹೋಗಬೇಕು. ಸೊ ಮಾತಾಡ್ಕೊಂಡು ಹೋಗ್ತೀನಿ.
ಹೂವು ತರಬೇಕು ಫ್ರೆಂಡ್ಸ್. ನಾಳೆ ಗುರುವಾರ ಆಗಿರೋದ್ರಿಂದ ವಾರಕ್ಕೆ ಹೂವು ಬೇಕಲ್ವಾ, ಸೊ ಅದಕ್ಕೆ ಅವರು ಹೊರಗಡೆ ಹೋಗಿದ್ದಾರೆ, ಅದಕ್ಕೆ ಕಾಲ್ ಮಾಡಿದ್ದಾರೆ. ಹಾಗೆ ನಾನು ಮಾತಾಡ್ಕೊಂಡು ಹೋಗ್ತೀನಿ. ಇದು ಇವಾಗ ಮಾಡಿದ್ದೀನಲ್ಲ, ಅದಕ್ಕೆ ಒಂದು ಸ್ವಲ್ಪ ತೆಗೆದುಬಿಡ್ತೀನಿ ಆರಲಿ, ಆಮೇಲೆ ಕ್ಲೋಸ್ ಮಾಡಿಟ್ರೆ ಆಯಿತು. ಸೊ ಫ್ರೆಂಡ್ಸ್, ಈಗ ಅಂಗಡಿಗೆ ಹೋಗಿ ನಾಳೆ ಗುರುವಾರ ಆಗಿರೋದ್ರಿಂದ ಪೂಜೆ ಹೂವು ಹಾಗೆ ಹಾಲು ಬೇಕು. ಹಾಲು ತೊಗೊಂಡು ಇದು ಧೂಪ ತೊಗೊಂಡ್ಬಂದಿದ್ದೀನಿ ಒಂದು. ಸೊ ಫ್ರೆಂಡ್ಸ್, ಅದು ಫ್ಲ್ಯಾಕ್ಸ್ ಸೀಡ್ಸ್ ಪೌಡರ್ ಮಾಡಿದ್ನಲ್ಲ, ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈಗ ಇಲ್ಲಿ ಒಂದು 3/4 ಲೋಟ ಆಗೋಷ್ಟು ಬಿಸಿನೀರು ತೊಗೊಂಡಿದ್ದೀನಿ. ಸೊ ಅದಕ್ಕೆ ಅರ್ಧ ನಿಂಬೆಹಣ್ಣು ಹಿಂಡ್ಕೊಳ್ತಾ ಇದ್ದೀನಿ. ಅರ್ಧ ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ. ಈಗ ಇಲ್ಲಿ ಪೌಡರ್ ಮಾಡ್ಕೊಂಡಿದ್ನಲ್ಲ, ಇದನ್ನು 1 ಟೇಬಲ್ ಸ್ಪೂನ್ ತೊಗೊಳ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಡಿಯೋದು ಅಷ್ಟೇ ಫ್ರೆಂಡ್ಸ್, ಬೇರೇನಿಲ್ಲ. ಅಷ್ಟೇ, ಚೆನ್ನಾಗಿರುತ್ತೆ. ಬಟ್ ಬಿಸಿ ಬಿಸಿಯೇ ಕುಡ್ಕೊಳ್ಬೇಕು, ಒಳ್ಳೆ ಟೀ ಕಾಫಿ ಕುಡ್ದಂಗೆ. ಬನ್ನಿ ಕುಡ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಈಗ ಟೈಮ್ ಬಂದು 5:30 ಆಗ್ತಾಯಿದೆ. ಸೊ ಅಡುಗೆ ಮಾಡಬೇಡ ಅಂತ ಇಟ್ಟಿದ್ದೀನಿ. ಇಲ್ಲಿ ಅವರೆಕಾಳು ಹಾಕಿ ಟೊಮೆಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸೊ ಉಪ್ಸಾರು ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಇಲ್ಲಿ ದಂಟು ಸೊಪ್ಪು ಹಾಗೆ ಸಬ್ಬಕ್ಕಿ ಸೊಪ್ಪು 2 ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಹಾಕಿ ಉಪ್ಪು ಹಾಕಿ 2 ವಿಸಿಲ್ ಕೂಗಿಸ್ಕೊಳ್ತೀನಿ. ಸೊ ಫ್ರೆಂಡ್ಸ್, ಇಲ್ಲಿ ಉಪ್ಸಾರು ಖಾರಕ್ಕೆ ಬೇಯಿಸ್ಕೊಂಡಿದ್ದ ಒಣಗಿದ ಮೆಣಸಿನ್ಕಾಯಿ ಹಾಗೆ ಉಪ್ಪು, ಹುಣಸೆಹಣ್ಣು, ಕೊತ್ತಂಬರಿ, ಜೀರಿಗೆ ಇದಿಷ್ಟು ತೊಗೊಂಡಿದ್ದೀನಿ. ಇದಿಷ್ಟು ರುಬ್ಕೊಳ್ಬೇಕು. ಸೊ ಫ್ರೆಂಡ್ಸ್, ಇದು ನೆನ್ನೆ ಬಂದು ಕ್ಯಾರೆಟು ಮತ್ತು ಕುಕುಂಬರ್ ರ್ಯಾಡಿಶಲ್ಲಿ ಮಾಡಿದ್ನಲ್ಲ, ಸೊ ಇವತ್ತು ಆರೆಂಜಲ್ಲಿ ಮಾಡ್ತಾಯಿದ್ದೀನಿ. ಸೊ ಆರೆಂಜಲ್ಲಿ ನಮ್ಮ ಮನೆಯವ್ರ ಪಾಪ 2-3 ದಿವಸದಿಂದ ಕೇಳ್ತಾನೆ ಇದ್ರು ನನಗೆ. ಬಟ್ ನಾನು ಇವತ್ತು ಮಾಡ್ಕೊಡ್ತೀನಿ, ನಾಳೆ ಮಾಡ್ಕೊಡ್ತೀನಿ ಅಂತ ಅವ್ರಿಗೆ ಆಟ ಆಡಿಸ್ತಾನೆ ಇದೆ, ಮಾಡ್ಕೊಡ್ಲೇ ಇಲ್ಲ. ಸೊ ಅವ್ರು ಇನ್ನೂ ಕೆಲಸದಿಂದ ಬಂದಿಲ್ಲ. ಸೊ ಅದಕ್ಕೆ ಇವಾಗ ಮಾಡಿಟ್ಬೇಡ ಅಂತ ಅಂದ್ಕೊಂಡು ಸೊ ಮಾಡ್ತಾಯಿದ್ದೀನಿ. ಸೊ ನೆನ್ನೆ ತಿಂದಿದ್ದು ಅಂದ್ರೆ ಸಗದಾಗಿತ್ತು ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬಂದಿತ್ತು. ನೀವು ಟ್ರೈ ಮಾಡಿ, ಚೆನ್ನಾಗಿತ್ತು. ಒಂಥರ ಡಿಫ್ರೆಂಟ್ ಟೇಸ್ಟು, ಸಗದಾಗಿತ್ತು ಫ್ರೆಂಡ್ಸ್. ನೀವು ಒಂದ್ಸತಿ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಫ್ರೆಂಡ್ಸ್. ಆರೆಂಜ್ ಇದೆ ಲಾಸ್ಟ್ ಒಂದೇ ಒಂದು ಇದ್ದಿದ್ದು, ಅದಕ್ಕೆ ಮಾಡ್ತಿದ್ದೀನಿ. ಸೊ ಪೈನಾಪಲಲ್ಲಿ ಕೂಡ ಮಾಡ್ತಾರೆ ಫ್ರೆಂಡ್ಸ್, ಪೈನಾಪಲಲ್ಲೂ ಚೆನ್ನಾಗಿರುತ್ತೆ. ಅದನ್ನು ಟ್ರೈ ಮಾಡೋಣ. ಪೈನಾಪಲ್ ತರಿಸಿ ಮೊನ್ನೆ ತರಿಸಿದ್ರು ಪೈನಾಪಲ್ಲು, ಅದು ಹಾಗೆ ತಿನ್ಕೊಂಡ್ವಿ ಉಪ್ಪು ಖಾರ ಹಾಕ್ಕೊಂಡು, ಚೆನ್ನಾಗಿತ್ತು ಅಂತ. ಸಖತ್ತಾಗಿದೆ ಫ್ರೆಂಡ್ಸ್, ಮಾಡ್ತಾಯಿದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ, ಅಷ್ಟು ಚೆನ್ನಾಗಿದೆ. ಸ್ಮೆಲ್ ಅಂತೂ ಸಖತ್ತಾಗಿದೆ. ಇದಕ್ಕೆ ನಾನು ವೆನಿಗರ್ ಹಾಕಿಲ್ಲ, ಸೊ ನಿಂಬೆಹಣ್ಣಲ್ಲೇ ಮಾಡ್ಕೊಂಡಿದ್ದೀನಿ. ಇಷ್ಟು ಮಾತ್ರ ಮಾಡ್ಕೊಂಡ್ರೆ ಅಷ್ಟೇ ಫ್ರೆಂಡ್ಸ್, ಸಾಕು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ನೋಡಿ ಥರ ಜ್ಯೂಸಿಯಾಗಿ ಸಖತ್ತಾಗಿ ಕಾಣ್ತಾ ಇದೆ ಅಲ್ವಾ. ತಿಂತಾಯಿದ್ರೆ ಬಾಯಲ್ಲಿ ನೀರು ಬರುತ್ತೆ ಫ್ರೆಂಡ್ಸ್. ನಮ್ಮ ಮನೆಯವ್ರು ಬರೋವರೆಗೂ ವೆಯ್ಟ್ ಮಾಡೋಣ, ಅವರು ಟೇಸ್ಟ್ ಮಾಡಿ ಹೇಳ್ತಾರೆ ಹೆಂಗಿದೆ ಏನು ಅಂತ. ಸೊ ಫ್ರೆಂಡ್ಸ್, ಈಗ ಚಟ್ನಿ ಮಾಡೋಣ ಅಂತ ಕಡಲೆಬೀಜ ಫ್ರೈ ಮಾಡ್ಕೊಂಡಿದ್ದೀನಿ. ಹಾಗೆ ಹುರ್ಗಡ್ಲೆ, ಪುದೀನ, ಉಪ್ಪು, ಕೊತ್ತಂಬರಿ, ಹುಣಸೆಹಣ್ಣು ಹಾಗೆ ಹಸಿಮೆಣ್ಸಿನ್ಕಾಯಿ ಇದಿಷ್ಟು ಹಾಕ್ಕೊಂಡಿದ್ದೀನಿ, ರುಬ್ಕೊಳ್ಬೇಕು. ಸೊ ರಾತ್ರಿಗೆ ನಾನು ದೋಸೆ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಯಾಕೆ ಅಂದರೆ ಉಪ್ಸಾರಾಗಿರೋದ್ರಿಂದ ರೈಸ್ ತಿನ್ನಬೇಕಾಗುತ್ತೆ. ಸೊ ಅದಕ್ಕೆ ರೈಸ್ ತಿನ್ನೋದು ಬೇಡ ಅಂದ್ಬಿಟ್ಟು ನಾನು ಚಟ್ನಿ ಮಾಡ್ಕೊಳ್ತಿದ್ದೀನಿ ದೋಸೆ ಮಾಡ್ಕೊಳ್ಳೋಣ ಅಂತ. ಸೊ ಬನ್ನಿ ಇದನ್ನು ರುಬ್ಕೊಬರೋಣ. ಸೊ ಫ್ರೆಂಡ್ಸ್, ಇಲ್ಲಿ ರಾತ್ರಿ ನಾನು ಊಟ ರೆಡಿಯಾಗಿದೆ. ಒಂದು ಸ್ವಲ್ಪ ದೊಡ್ಡ ದೋಸೆ, ಒಂದು ಚಿಕ್ಕ ದೋಸೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಉಪ್ಸಾರು ಮಾಡಿದ್ನಲ್ವ, ಸೊ ಅದ್ರದ್ದು ಪಲ್ಯ ಹಾಗೆ ಚಟ್ನಿ. ಸೊ ರಾತ್ರಿದು ಊಟ ಇಷ್ಟ ಫ್ರೆಂಡ್ಸ್ ನಂದು. ಸೊ ಫ್ರೆಂಡ್ಸ್, ಈಗ ಊಟ ಆದಮೇಲೆ ರಾತ್ರಿ 10 ಗಂಟೆ ಆಗಿದೆ. ಈಗ ಒಂದೇ ಒಂದು ಸೌತೆಕಾಯಿ ತೊಗೊಂಡಿದ್ದೀನಿ. ಸೊ ಈ ಸೌತೆಕಾಯಿ ತಿಂದು ಡೇ ಎಂಡ್ ಮಾಡೋದು. ಸೊ ಫ್ರೆಂಡ್ಸ್, ಇವತ್ತಿನ ಟೋಟಲ್ ಸ್ಟೆಪ್ ಬಂದುಬಿಟ್ಟು 10,328 ಆಗಿದೆ. ಸೊ 7 ಕಿಲೋಮೀಟ್ರ್ 75 ಮಿಲಿಮೀಟರ್ ನಡೆದಿದ್ದೀನಿ. ಸೊ ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಯಾರ್ಯಾರು ವಿಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.